ಕಡಿಮೆ ರೇಟು, ಆದರೆ ಪರಿಸರಕ್ಕೆ ಅತಿ ಹೆಚ್ಚು ಹಾನಿ ಇದೆ. ಕೆಲವರು ಜನ ಏನು ಮಾಡ್ತಾರೆ, ಕಡಿಮೆ ಬಜೆಟಿಗೆ ದೊಡ್ಡ ಗಣಪತಿ ಸಿಗುತ್ತೆ ಅಂತ ಹೋಗ್ತಾರೆ, ಅವರಿಗೆ ಗೊತ್ತಿಲ್ಲ. ಆಮೇಲೆ ಪೂಜೆಗೂ ಶ್ರೇಷ್ಠ ಅಲ್ಲ ಸರ್. ಯಾವುದು ಜೇಡಿ ಮಣ್ಣಿಂದ ಮಾಡಿರೋ ಗಣಪತಿನೇ ಪೂಜೆಗೆ ಯೋಗ್ಯ ಮತ್ತು ಶ್ರೇಷ್ಠ. ಅದು ಜನ ಅರ್ಥ ಮಾಡಿಕೊಂಡ್ರೆ ಅವರು ಆರ್ಡ್ರ್ ತೊಗೊಳ್ಳಿಲ್ಲ ಅಂದರೆ ಅವರು ಮಾಡ್ಲಿಕ್ಕೆ ಹೋಗಲ್ಲ. ಅವರು ಏನಾಗಿದೆ ಅಂದರೆ ಕಡಿಮೆ ರೇಟಿಗೆ ದೊಡ್ಡ ಗಣಪತಿ ಸಿಗುತ್ತೆ ಅಂತ ಹೋಗ್ತಿದ್ದಾರೆ. ಇದು ಪರಿಸರಕ್ಕೆ ಹಾನಿದೆ, ಪೂಜೆಗೂ ಯೋಗ್ಯ ಅಂತ. ಇದು ನಿರಂತರವಾಗಿ ನಡೀತಾ ಇದೆ ಸರ್. ನಾವು ಈಗಾಗಲೇ 10 ವರ್ಷದಿಂದ ಹೇಳ್ಕೊಂತ ಬರ್ತಾಯಿದ್ದೀವಿ. ಯಾವುದೇ ರೀತಿ ಗೌರ್ಮೆಂಟ್ ಕ್ರಮ ತೊಗೊಳ್ತಾ ಇಲ್ಲ, ಬರೀ ಅನೌನ್ಸ್ ಮಾಡ್ತಾರೆ ಅಷ್ಟೇ. ಈ ಥರ ಇದ್ದರೆ ಹೇಳಿ ನಿಮಗೆ ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಬೆಂಗಳೂರಲ್ಲಂತೂ ಸರ್ ದಂಧೆ ನಡೀತಾನೆ ಇದೆ. ಎಕರೆಗಟ್ಟಲೆ ಜಾಗದಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಅಕಸ್ಮಾತ್ ನಾವೆಲ್ಲ ನಿಲ್ಲಿಸ್ಲಿಕ್ಕೆ ಹೋದರೆ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಇರಲ್ಲ ಸರ್, ಯಾವುದೂ ಸಪೋರ್ಟ್ ಇರಲ್ಲ. ಮೀಡಿಯಾದವ್ರು ಬಂದು ಪಾಪ ಒಂದು ದಿವಸ ನಮ್ಮ ಜೊತೆ ಇರ್ತಾರೆ, 2 ದಿವಸ ಜೊತೆ ಇರ್ತಾರೆ, ನಿರಂತರ ಇರಲಿಕ್ಕಾಗಲ್ಲ. ಅವ್ರು ನಮಗೆ ಯಾವ ರೀತಿಯೂ ಅಟ್ಯಾಕ್ ಮಾಡೋ ಥರ ಆಗಿದೆ ಎಲ್ಲ. ತುಂಬ ಜನ ದಬ್ಬಾಳಿಕೆ ನಡೀತಿದೆ. ಅವ್ರಿಗೆ ಗೌರ್ಮೆಂಟ್ POP ಹೆಂಗೆ ಇದೆ ಸರ್, ಅದು ಕಲಾವಿದರು ಮಾಡ್ತಾಯಿಲ್ಲ, ಅದೊಂದು ದಂಧೆ ಆಗೋಗಿದೆ ಸರ್, ಬಿಸ್ನೆಸ್ ಆಗಿದೆ. ಅದರಲ್ಲಿ ಯಾರು ಕಲಾವಿದರು ಮಾಡ್ತಾಯಿಲ್ಲ. ಅದು ಕಲಾವಿದರನ್ನು ಅವರು ಕೂಲಿ ಆಳಾಗಿ ಹಿಡ್ಕೊಂಡು ಅವ್ರ ಥರ ಮಾಡಿಸ್ಕೊಂಡು ಬಿಸ್ನೆಸ್ ಮಾಡ್ತೀರಿ ಇವಾಗ. ಅದು ಪರಿಸರಕ್ಕೆ ತುಂಬ ಹಾನಿದೆ ಸರ್. ಅದು ಯಾವುದೇ ರೀತಿ ಕರಗೋದಿಲ್ಲ. ಅದನ್ನು ರೋಲ್ ಮಾಡಿಬಿಟ್ಟು ಪುಡಿ ಮಾಡಿ ಹೊರಡೆ ಹಾಕ್ಬೇಕಾಗತ್ತೆ. ಅದು ಯಾವುದೇ ರೀತಿಯಾದ ಪರಿಸರಕ್ಕೆ ಒಳ್ಳೆಯದಲ್ಲ ಸರ್, ಯಾವಾಗ ಹಾನಿನೇ ಅದು. ಆದರೆ ಅವ್ರಿಗೆ ಬೇಗ ಆಗುತ್ತೆ ಅನ್ನೋ ಉದ್ದೇಶ. ದಿನಕ್ಕೆ 1 ರಿಂದ 4 ಒಬ್ಬರೊಬ್ಬರೇ ಮಾಡ್ಬೋದು. ಆದರೆ ಇದಾಗಲ್ಲ ಸರ್. ದಿನ ಸುಮಾರು 24 ಗಂಟೆ ವರ್ಕ್ ಮಾಡಿದ್ರೆ ಸುಮಾರು 3 ರಿಂದ 4 ಸಾವಿರ ಟೈಮ್ ಕೊಡ್ತೀವಿ. ಅದಾಗಲ್ಲ. 3 ರಿಂದ 4 ದಿವಸಕ್ಕೆ 10 ರಿಂದ 15 ಮಾಡ್ಬೋದು. ಅದು ಕಡಿಮೆ ರೇಟು, ಆದರೆ ಪರಿಸರಕ್ಕೆ ಅತಿ ಹೆಚ್ಚು ಹಾನಿ ಇದೆ. ಕೆಲವರು ಜನ ಏನು ಮಾಡ್ತಾರೆ, ಕಡಿಮೆ ಬಜೆಟಿಗೆ ದೊಡ್ಡ ಗಣಪತಿ ಸಿಗುತ್ತೆ ಅಂತ ಹೋಗ್ತಾರೆ, ಅವರಿಗೆ ಗೊತ್ತಿಲ್ಲ. ಆಮೇಲೆ ಪೂಜೆಗೂ ಶ್ರೇಷ್ಠ ಅಲ್ಲ ಸರ್. ಯಾವುದು ಜೇಡಿ ಮಣ್ಣಿಂದ ಮಾಡಿರೋ ಗಣಪತಿನೇ ಪೂಜೆಗೆ ಯೋಗ್ಯ ಮತ್ತು ಶ್ರೇಷ್ಠ. ಅದು ಜನ ಅರ್ಥ ಮಾಡಿಕೊಂಡ್ರೆ ಅವರು ಆರ್ಡ್ರ್ ತೊಗೊಳ್ಳಿಲ್ಲ ಅಂದರೆ ಅವರು ಮಾಡ್ಲಿಕ್ಕೆ ಹೋಗಲ್ಲ. ಅವರು ಏನಾಗಿದೆ ಅಂದರೆ ಕಡಿಮೆ ರೇಟಿಗೆ ದೊಡ್ಡ ಗಣಪತಿ ಸಿಗುತ್ತೆ ಅಂತ ಹೋಗ್ತಿದ್ದಾರೆ. ಇದು ಪರಿಸರಕ್ಕೆ ಹಾನಿದೆ, ಪೂಜೆಗೂ ಯೋಗ್ಯ ಅಲ್ಲ ಸರ್. ನಮ್ಮ ಸಂಪ್ರದಾಯ ಪ್ರಕಾರ ಪೂಜೆಗೆ ಯೋಗ್ಯ ಅಲ್ಲ. ಪ್ರಕೃತಿ ಸಿಗುವಂಥ ಮಣ್ಣಿಂದ ಮಾಡಿದ್ರೆ ಅದರಿಂದ ಪೂಜೆಗೂ ಶ್ರೇಷ್ಠ ಇದೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಸರ್. ಈ POP ಇಂದ ಯಾವ ರೀತಿ ಹಾನಿ ಆಗ್ತಾ ಇದೆ ಸರ್? ಸರ್ ಪರಿಸರಕ್ಕೆ ತುಂಬ ಹಾನಿ ಸರ್. ಅದು ಯಾವುದೇ ರೀತಿ ಕರಗೋದಿಲ್ಲ ಸರ್. ಅದು ಎಷ್ಟು ವರ್ಷ ಆದರೂ ಕರಗೋದಿಲ್ಲ. ಅದು ಹಾಗೇ ಇರುತ್ತೆ ಅದು. ಆಮೇಲೆ ಅದು ಈಗ ನೀರಲ್ಲಿ ವಿಸರ್ಜನೆ ಮಾಡಿದಾಗ ತಕ್ಷಣ ಮೇಲೆ ಬಂದುಬಿಡುತ್ತೆ. ಇದರ ಆಗಿಲ್ಲ ಸರ್. 1 ರಿಂದ 2 ಸಲ ಕರಗೋಗ್ಬಿಡುತ್ತೆ. ಪರಿಸರಕ್ಕೆ ಯಾವುದೇ ರೀತಿ ಹಾನಾಗಲ್ಲ. ನೀರಲ್ಲಿ ಹಾಗೆ ಕರಗಿ ಹೋಗ್ತಾ ಇರುತ್ತೆ. ಅದಾಗಲ್ಲ ಸರ್. ಸೈಡಿಗೆ ಬಂದು ಕೂತಿರುತ್ತೆ. ಮತ್ತಲ್ಲಿ ಬೇರೆ ಏನಾದ್ರು ಈ ಇಂಥದ್ದು ಹೊಳೆಯಲ್ಲಿ ಎಲ್ಲ ರೀತಿಯಿಂದನೂ ಸಿಟಿಯಿಂದ ಯಾವುದೇ ಏನೇ ತ್ಯಾಜ್ಯ ಎಲ್ಲ ಪ್ರತಿಯೊಂದು ಒಳಗೆ ಬಂದು ಬೀಳುತ್ತೆ. ನಮಗಲ್ಲಿ ನೋಡಿದಾಗ ಗಣಪತಿ ಜಾಗದಲ್ಲಿ ಇದೆಯಲ್ಲ ಅನ್ಸುತ್ತೆ. ಅದು ಮಣ್ಣಿಂದ ಆಗಲ್ಲ, ಕರಗೋಗ್ಬಿಡತ್ತೆ, ಗೊತ್ತೂ ಆಗೋದಿಲ್ಲ. ಆಮೇಲೆ ಅದು ಮತ್ತೆ ಎತ್ತಲಿಕ್ಕೆ ಮುನ್ಸಿಪಾಲಿಟಿ ಕರೆಸ್ಬೇಕಾಗತ್ತೆ. ಒಂದು ಕಸವಾಗಿ ಪರಿಣಾಮ ಆಗುತ್ತೆ. ಕಸ ಆಗ ಸರ್. ಇದರ ಆಗೋದಿಲ್ಲ. ಇದು ಕಣ್ಣಿಗೂ ಕಾಣೋದಿಲ್ಲ. ನದಿನೂ ಕ್ಲೀನ್ ಇರುತ್ತೆ. ಎಲ್ಲ ಕರಗಿ ಕ್ಲೀನ್ ಆಗ ಸರ್. ಯಾವುದೇ ಹಾನಿ ಆಗೋದಿಲ್ಲ. ಈಗ POP ಗಣಪತಿಯಿಂದ ಬಂದಾಗ ಸ್ಟಾರ್ಟ್ ಆದಮೇಲೆ ನಿಮ್ಮ ಈ ವರ್ಕಿಗೆ ಏನಾದರೂ ತೊಂದರೆ ಆಗಿದೆ, ಅಡಚಣೆ ಆಗಿದೆಯಾ? ಇಲ್ಲ ಸರ್, ನಮಗೆ ಯಾವ ರೀತಿ ತೊಂದರೆ ಆಗಿಲ್ಲ. ಕೆಲವರು ಪಾಪ ಬಿಸ್ನೆಸ್ ಅಂತ ಮಾಡ್ಕೊಂಡಿರ್ತಾರೆ. ಕೆಲವರು ಮನೆಯಲ್ಲಿ ವರ್ಷಿಡೀ ಅದೇ ಕೆಲಸ ಮಾಡ್ತಾರೆ. ಅವ್ರಿಗೆ ತೊಂದರೆ ಆಗಿದೆ ಸರ್. ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ನಾವು ವರ್ಷದಲ್ಲಿ 1-2 ತಿಂಗಳು ಕೆಲಸ ಮಾಡ್ತೀವಿ. ನಮಗೆ ಮಿನಿಮಮ್ ಆರ್ಡ್ರ್ ಇದ್ದೇ ಇರುತ್ತೆ. ಅದು ನಾವು ಮಾಡ್ಕೊಡ್ಲಿಕ್ಕೆ ನಮಗೆ ಕರೆಕ್ಟ್ ಟೈಮ್ ಇರುತ್ತೆ. 10 ರಿಂದ 15 ಸ್ಟ್ಯಾಚ್ಯೂ ಮಾಡ್ತೀವಿ, ಅದು ಕರೆಕ್ಟ್ ಟೈಮ್ ಇರುತ್ತೆ, ಸರಿಯಾಗುತ್ತೆ. ಆದರೆ ವರ್ಷಿಡೀ ಮಾಡೋರಿಗೆ ತುಂಬ ತೊಂದರೆ ಆಗುತ್ತೆ. ವರ್ಷಿಡೀ ಅದೇ ಕೆಲಸ ನಂಬ್ಕೊಂಡು ಬಂದಿರ್ತಾರೆ, ಅವರಿಗೆಲ್ಲ ತುಂಬ ತೊಂದರೆ ಆಗುತ್ತೆ. ಇವರೆಲ್ಲ ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ ಇವಾಗ. ಅವರೆಲ್ಲ POP ದಿನಕ್ಕೆ 10 ರಿಂದ 15 ಗಣಪತಿ ಮಾಡ್ತಾರೆ. ಎಲ್ಲ POPಯಿಂದ ಮಾಡೋದು. ಅದು ಕಮ್ಮಿ ಬಜೆಟಲ್ಲೇ ಸಿಗುತ್ತೆ ಪೌಡ್ರೆಲ್ಲ. ಅವ್ರ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸಾಂಪ್ರದಾಯಿಕ ಮಾಡೋರಿಗೆ ತೊಂದರೆ ಆಗ್ತದೆ. ಪರಿಸರಕ್ಕೂ ಹಾನಿ ಇದೆ, ಸಾಂಪ್ರದಾಯಿಕ ಮಾಡೋರಿಗೂ ತೊಂದರೆ ಇದೆ ಸರ್. ಸರ್, ಈಗ ನೀವು ಕಲಾವಿದರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಈ ಕಲಾವಿದರು ಸರ್ ಮುಂದೆ ಏನೇ ಕಷ್ಟ ಬಂದರೂ ಸಹ ಯಾವುದೇ ರೀತಿಯ ಅಡ್ಡದಾರಿ ಅನ್ನೋಕ್ಕಿಂತ POP ಇದು ಆ ದಂಧೆ ಮಾತ್ರ ಮಾಡಿಬಿಡಿ ಸರ್ ಅಂತ ಹೇಳ್ತೀನಿ ಅವ್ರಿಗೆ. ಮಣ್ಣಿನಿಂದನೇ ನೀಟಾಗಿ ಮಾಡಿ, ಪೂಜೆಗೆ ಯೋಗ್ಯ ಇರುತ್ತೆ, ಪರಿಸರಕ್ಕೂ ಹಾನಿ ಆಗೋದಿಲ್ಲ. ಸಾಮಾನ್ಯ ಎಲ್ಲರೂ POP ಯಾರೂ ಮಾಡ್ತಾಯಿಲ್ಲ ಸರ್. ನಮ್ಮ ಸ್ನೇಹಿತರೆಲ್ಲ ಹಾಗೇ ಇದ್ದಾರೆ. ಅದು ಪ್ರೋತ್ಸಾಹನೂ ಕೊಡೋದಿಲ್ಲ. ಅವರು ಅದನ್ನೆಲ್ಲ ಬ್ಯಾನ್ ಮಾಡಬೇಕು ಅಂತಲೇ ಎಲ್ಲರೂ ಗೌರ್ಮೆಂಟಿಗೆಲ್ಲ ತುಂಬ ಲೆಟ್ರ್ಗಳು ಬರೆದಿದ್ದೀವಿ. ಗೌರ್ಮೆಂಟ್ ಈ ವರ್ಷ ಮಾಡುತ್ತೆ, ನೆಕ್ಸ್ಟ್ ವರ್ಷ ಮಾಡುತ್ತೆ. ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕಾಗತ್ತೆ. ಈ ಥರ ಎಲ್ಲ ಹೇಳ್ತಾರೆ ಸರ್. ಅದನ್ನೆಲ್ಲ ಈ ವರ್ಷನೇ ಮಾಡಿದ್ರೆ ಸಾಕು, ನೆಕ್ಸ್ಟ್ ಇಯರ್ ಮಾಡಲಿಕ್ಕೆ ಹೋಗಲ್ಲ. ಅದನ್ನೊಂದು ಕಟ್ಟುನಿಟ್ಟಿನ ಕ್ರಮ ಗೌರ್ಮೆಂಟ್ ತೊಗೊಬೇಕು. ಈಗ ಸುಮ್ಮನೆ ನಾವು ಈಗ ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ. ಅವ್ರು ಪಾಪ ವರ್ಷಿಡೀ ಮಾಡಿರ್ತಾರೆ, ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿರ್ತಾರೆ. POP ಆಗಲಿ ಏನೇ ಆಗಲಿ ಅವರು ಕೆಲಸನೇ ಮಾಡಿರ್ತಾರೆ. ಆದರೆ ಅವ್ರಿಗೆ ಮುಂದಿನ ವರ್ಷದ ಈಗಲೇ ಹೇಳ್ಬೇಕು, ಈ ವರ್ಷ ಕ್ಲಿಯರ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಮಾಡಿಬಿಡಿ ಅಂತ ಹೇಳ್ಬೇಕು. ಇದು ನಿರಂತರವಾಗಿ ನಡೀತಾಯಿದೆ ಸರ್. ನಾವು ಈಗಾಗಲೇ 10 ವರ್ಷದಿಂದ ಹೇಳ್ಕೊಂತ ಬರ್ತಾಯಿದ್ದೀವಿ. ಯಾವುದೇ ರೀತಿ ಗೌರ್ಮೆಂಟ್ ಕ್ರಮ ತೊಗೊಳ್ತಾ ಇಲ್ಲ, ಬರೀ ಅನೌನ್ಸ್ ಮಾಡ್ತಾರೆ ಅಷ್ಟೇ. ಈ ಥರ ಇದ್ದರೆ ಹೇಳಿ ನಿಮಗೆ ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಬೆಂಗಳೂರಲ್ಲಂತೂ ಸರ್ ದಂಧೆ ನಡೀತಾನೆ ಇದೆ. ಎಕರೆಗಟ್ಟಲೆ ಜಾಗದಲ್ಲಿ ಮಾಡ್ತಾಯಿದ್ದಾರೆ. ಅಲ್ಲಿ ಅಕಸ್ಮಾತ್ ನಾವೆಲ್ಲ ನಿಲ್ಲಿಸ್ಲಿಕ್ಕೆ ಹೋದರೆ ನಮಗೆ ಯಾವುದೇ ರೀತಿಯ ಸಪೋರ್ಟ್ ಇರಲ್ಲ ಸರ್, ಯಾವುದೂ ಸಪೋರ್ಟ್ ಇರಲ್ಲ.
ಮೀಡಿಯಾದವ್ರು ಬಂದು ಪಾಪ ಒಂದು ದಿವಸ ನಮ್ಮ ಜೊತೆ ಇರ್ತಾರೆ, 2 ದಿವಸ ಜೊತೆ ಇರ್ತಾರೆ, ನಿರಂತರ ಇರಲಿಕ್ಕಾಗಲ್ಲ. ಅವ್ರು ನಮಗೆ ಯಾವ ರೀತಿಯೂ ಅಟ್ಯಾಕ್ ಮಾಡೋ ಥರ ಆಗಿದೆ ಎಲ್ಲ ತುಂಬ ಜನಕ್ಕೆ, ದಬ್ಬಾಳಿಕೆ ನಡೀತಿದೆ. ಅವ್ರಿಗೆ ಗೌರ್ಮೆಂಟಿಂದ ತುಂಬ ಸಪೋರ್ಟ್ ಇದೆ ಅವ್ರಿಗೆ. ಹಾಗಾಗಿ ಅವ್ರು ಎಕರೆಗಟ್ಟಲೆ ಜಾಗದಲ್ಲೆಲ್ಲ ಸಾವಿರಾರು ಗಣಪತಿ ಮಾಡ್ತಾರೆ. ಎಲ್ಲ ಬಿಸ್ನೆಸ್ ಮೆನ್ಗಳಾಗಿದ್ದಾರೆ ಸರ್. ಯಾರು ಆರ್ಟಿಸ್ಟ್ಗಳು ಇಲ್ಲ ಅಲ್ರಿ. ನಿಜವಾದ ಕಲಾವಿದರು ಅಲ್ಲಿ ಯಾರೂ ಇಲ್ಲ. ನಿಜವಾದ ಕಲಾವಿದರು ಮಣ್ಣಿನ ಗಣಪತಿ ಮೂರ್ತಿಗಳು ಮಾಡ್ಕೊಂಡು ಮನೇಲಿದೆ ಸರ್. ಈ ಬಿಸ್ನೆಸ್ ಮಾಡ್ತೀರಿ ಅಂದರೆ ಅವ್ರಿಗೆ ಮಣ್ಣಿನ ಯಾವುದೇ ಕೆಲಸ ಬರೋದಿಲ್ಲ. ಅವರು ಬೇಗ ಶ್ರೀಮಂತರಾಗಬೇಕು ಅಂತ ಏನು ಮಾಡ್ತಾರೆ, POP ಸಾಮಾನ್ಯವಾಗಿ ಅವರೆಲ್ಲ ಕಲ್ಕತ್ತಾ, ಒಡಿಸ್ಸಾ ಅಲ್ಲಿಂದ ಕರ್ಕೊಂಬಂದು ಅವರಿಗೆ ಡೈಲಿ ವೇಜಸ್ ಪೇಮೆಂಟ್ ಅಲ್ಲಿಂದ ಕರ್ಕೊಂಬರ್ತಾರೆ. ತುಂಬ ಜನ ಅಲ್ಲಿಂದನೇ ಇದೆ ಸರ್. ಬಿಹಾರದವರು ಅವರಿಗೆಲ್ಲ ಡೈಲಿ ವೇಜಸ್ ಒಂದು 300-400 ರೂಪಾಯಿ ಕೊಟ್ಟರೆ ಸಿಗ್ತಾರೆ. ಅವ್ರನ್ನ ಕರ್ಕೊಂಬಂದು ಮಾಡಿಸ್ತಾರೆ. ಇವರು ಏನಿಲ್ಲ ಸರ್, ಇವರು ಆಡಿ ಕರ್ಲಿ ಓಡಾಡ್ತಾರೆ. ಇವರು ಬಿಸ್ನೆಸ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಏನೇ ಒಂದು ಕೈ ಮಾಡಿ ಕಾಲ್ ಮಾಡೋರು ಬರೋದಿಲ್ಲ ಅವ್ರಿಗೆ. ಅದಕ್ಕೆ ಗೌರ್ಮೆಂಟ್ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ತುಂಬ ಪ್ರಯತ್ನ ಪಟ್ಟಿದ್ದು ನಿಲ್ಲಿಸ್ಬೇಕು ಅಂತ ಸುಮಾರು 10 ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ದೀವಿ. ಆ ಮಟ್ಟಿಗೆ ಆ ವರ್ಷ ಕೇಳ್ತಾರೆ, ಇಲ್ಲ ಮುಂದಿನ ಸಲ ಇರೋದಿಲ್ಲ, ಅದು ನಾವು ಬ್ಯಾನ್ ಮಾಡ್ತೀವಿ. ವರ್ಷ ಪಾಪ ಮಾಡಿಬಿಟ್ಟಿದ್ದಾರೆ, ಇದೊಂದು ವರ್ಷ ಖಾಲಿ ಮಾಡಿಬಿಡಿ ಅಂತ ಹೇಳ್ತಾರೆ. ಅವ್ರು ಹಂಗೆ ಹೇಳ್ಬಿಟ್ಟು ಅದು ವರ್ಷ ಮತ್ತೆ ನೆಕ್ಸ್ಟ್ ಇರೋ ಅದೇ ಡೈಲಾಗ್ ಹೊಡಿತಾರೆ ಸರ್. ಯಾವುದೇ ರೀತಿ ಇವತ್ತಿನವರೆಗೂ ಬ್ಯಾನ್ ಆಗಿಲ್ಲ. ಶಿವಮೊಗ್ಗದಲ್ಲೂ ಬರ್ತಾ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಸರ್. 1% ಕಡಿಮೆ ಆಗಿದೆ ಈಗ ಅಷ್ಟೇ. ಬಟ್ ಇಲ್ಲಿ ಅಂಥದ್ದೇನು ಬೆಂಗಳೂರಿನಂಥ ಹಾವಳಿ ಏನಿಲ್ಲ. ಬೆಂಗಳೂರು ಹಾವಳಿ ಇಲ್ಲ ಸರ್, ಈಗ ಕಡಿಮೆ ಆಗಿದೆ. ಮೊದಲು ಶಿವಮೊಗ್ಗದಲ್ಲೂ ಹಾವಳಿ ಇದೆ ಸರ್. ಈಗ ಶಿವಮೊಗ್ಗದಲ್ಲಿ ತುಂಬ ಜನ ಕಲಾವಿದರಿದ್ದಾರೆ. ಈಗ ಕಲೆಗಳ ತವರು ಶಿವಮೊಗ್ಗ ಅಂತಾರೆ. ಈ ಗಣಪತಿ ವಿಶೇಷವಾಗಿ ಶಿವಮೊಗ್ಗದಲ್ಲಿ ರೆಡಿ ಮಾಡ್ತಾರೆ. ಈ ಆನೆ ಮುಖ ಥರನೇ ಮಾಡೋದು ಶಿವಮೊಗ್ಗದಲ್ಲಿ. ಬೇರೆ ಕಡೆ ಎಲ್ಲ ಬಾಂಬೆ ಸ್ಟೈಲ್ ಅಂತ ಎಲ್ಲ ಮಾಡ್ತಾರೆ. ಈಗ ನಮ್ಮಲ್ಲೇ ಆ ಥರ